ಈ ವಿಡಿಯೋ ಬಂದ್ಬಿಟ್ಟು ಗೆಟ್ ರೆಡಿ ವಿತ್ ಮೀ ವಿಡಿಯೋ ಆಗಿರುತ್ತೆ. ಸೊ ಮಾತಾಡ್ತಾ ಹಾಗೆ ರೆಡಿ ಆಗೋಣ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡಿ ವ್ಲಾಗ್ಸ್ ಕನ್ನಡ. ಸೊ ಸಿಂಪಲ್ ಆಗಿ ಮನೇಲೇ ಇದ್ದೀನಿ, ಬಟ್ ರೆಡಿ ಆಗಬೇಕು ಅನಿಸ್ತು, ಅದಕ್ಕೆ ರೆಡಿ ಆಗೋಣ ಅಂದ್ಬಿಟ್ಟು ಬಂದೆ. ಜಸ್ಟ್ ರೆಡಿ ಆಗಿಬಿಟ್ಟು ಒಂದಷ್ಟು ಫೋಟೋಸ್ ವಿಡಿಯೋಸ್ ತಗೊಳ್ತೀನಿ. ಸೊ ಫಸ್ಟ್ ಮಾಯ್ಶ್ಚರೈಸರ್. ಸೊ ನಿಮಗೂ ಈಗ ಹಿಂಗೆ ಅನಿಸುತ್ತಾ ಮನೇಲಿದ್ದಾಗ ಸುಮ್ಮನೆ ರೆಡಿ ಆಗಬೇಕು ಅಂತ? ನನಗೆ ಯಾವಾಗಲೂ ಅನಿಸಲ್ಲ, ಯಾವಾಗೂ ಒಂದ್ಸರಿ ಅನಿಸುತ್ತೆ, ಆಗ ರೆಡಿ ಆಗ್ತೀನಿ. ಆ್ಯಂಡ್ ತುಂಬ ಜನ ಕೇಳ್ತಾ ಇದ್ದೀರಾ ಹೇರ್ ಸ್ಟೈಲ್ಸ್ ವಿಡಿಯೋ ಮಾಡಲಿ ಅಂತ. ನನಗೆ ಹೇರ್ ಸ್ಟೈಲ್ ವಿಡಿಯೋ ಮಾಡೋಕ್ಕೆ ಏನೂ ಪ್ರಾಬ್ಲಮ್ ಇಲ್ಲ, ಬಟ್ ನನಗೆ ಯಾರಾದರೂ ಮಾಡಿಸ್ಕೊಳ್ಳೋರು ಬೇಕಲ್ವ, ಅದಕ್ಕಾಗಿ. ಇವ್ರು ಯಾರು ಫ್ರೀನೇ ಇರಲ್ಲ ಗೈಸ್, ಅದಕ್ಕೆ ಸ್ವಲ್ಪ ಡಿಲೇ ಆಗ್ತಾಯಿದೆ ಅಷ್ಟೇ. ಅದು ಅವ್ರು ಫ್ರೀ ಆದಮೇಲೆ ರಶ್ಮಿ ಇಲ್ಲ ಪಲ್ಲವಿ ಯಾರಾದರೂ ಫ್ರೀ ಇದ್ದಾಗ, ಅವ್ರು ಕಾಲೇಜಿಂದ ಬಂದಿದ್ದೇ ಮಲ್ಕೊಬಿಡ್ತಾರೆ. ನಾನು ಸಂಡೇ ಸ್ಯಾಟರ್ಡೇಸ್ ಇರೋದೇ ಇಲ್ಲ. ಈ ನಡುವೆ ಎಲ್ಲ ಬರೀ ಮೇಕಪ್ ಅದು ಇದು ಆಯಿತು ಕೆಲಸ. ಸೊ ಇದು ಸ್ವಲ್ಪ ಡ್ರೈ ಆಗಲಿ. ಸೊ ಇವಾಗ ನಾನು ಯಾವುದೇ ಸನ್ಸ್ಕ್ರೀನ್ ಯೂಸ್ ಮಾಡಲ್ಲ, ಜಸ್ಟ್ ಬೇಸಿಕ್ ಅಲ್ವಾ, ಮೇಕಪ್ ಮಾಡ್ಕೊಳ್ತಾರೆ, ಅದರಿಂದ ಸನ್ಸ್ಕ್ರೀನ್ ಯೂಸ್ ಮಾಡಲ್ಲ. ಆಮೇಲೆ ಫೇಸ್ ವಾಶ್ ಎಲ್ಲ ಮಾಡಿ ನಾನು ಸ್ಕಿನ್ ಕೇರ್ ಮಾಡೋವಾಗ ಅಲ್ಲಿ ಯೂಸ್ ಮೈ ಸನ್ಸ್ಕ್ರೀನ್. ಸೊ ಇಲ್ಲಿ ನಾನು ಬರೀ ಕನ್ಸೀಲರ್ನ ಬಳಸ್ಕೊಳ್ತಾ ಇದ್ದೀನಿ, ಯಾವುದೇ ಫೌಂಡೇಶನ್ ಏನೂ ಹಾಕ್ಕೊಂಡಿಲ್ಲ ನಾನು. ನಿಮ್ಗೇನಾದರೂ ಮಿನಿಮಲ್ ಆಗಿ ಮೇಕಪ್ ಬೇಕಂತಂದರೆ ಯು ಕ್ಯಾನ್ ಗೋ ಫಾರ್ ದಿಸ್ ಲುಕ್. ನಿಮಗೆ ಐಲೈನರ್ ಬೇಕಂದರೆ ಆ್ಯಡ್ ಮಾಡ್ಕೊಳ್ಬೋದು. ನಾನಿಲ್ಲೇ ಐಲೈನರ್ನು ಕೂಡ ಹಾಕ್ಕೊಂಡಿಲ್ಲ. ಕಾಂಪ್ಯಾಕ್ಟ್ ಪೌಡರ್ ಯೂಸ್ ಮಾಡ್ಕೊಳ್ತೀನಿ ಫ್ರಮ್ ಪ್ಯಾಕ್. ಸೊ ನಾನು ಸ್ವಲ್ಪ ಗ್ಲಾಸಿಯಾಗೆ ಬೇಕು, ನಂಗೆ ಮ್ಯಾಟ್ ಇಷ್ಟ ಆಗಲ್ಲ. ಸೊ ನಾನು ಆಯಿಲಿ ಸ್ಕಿನ್ ಗರ್ಲ್ ಆಗಿರೋದ್ರಿಂದ ಸೊ ನನಗದು ಚೆನ್ನಾಗಿ ಅನ್ಸೋದಿಲ್ಲ. ಯಾವಾಗೂ ನನ್ನ ಸ್ಕಿನ್ನ ಫೇಸ್ನ ಆಯಿಲಿಯಾಗಿ ನೋಡಿಬಿಟ್ಟು ಇವಾಗ ಫುಲ್ ಮ್ಯಾಟಾಗಿ ನೋಡಿದ್ರೆ ನನಗೇನೋ ಎಂಟಿ ಅನಿಸುತ್ತೆ. ಸೊ ಅದಕ್ಕೆ. ಆ್ಯಂಡ್ ನೆಕ್ಸ್ಟ್ ಕಮ್ಸ್, ಯಾವಾಗೂ ಇದೆ ಹಾಕ್ಕೊಳ್ತೀನಪ್ಪ, ಸಾರಿ, ಬ್ಲಷ್ ಪೌಡರ್. ಬ್ಲಷ್ ಬೇಡ, ಗೋ ವಿತ್ ಇದು ಬಂದ್ಬಿಟ್ಟು ಯಾವ್ದು ಲಿಪ್ಸ್ಟಿಕ್ ಇದು, ಸ್ವಿಸ್ ಬ್ಯೂಟಿ ಲಿಪ್ಸ್ಟಿಕ್. ಇಲ್ಲೊಂಚೂರು. ಸೊ ಈಸಿಯಾಗಿ ನೀವು ರೆಡಿ ಆಗ್ಬೋದು ಮನೇಲೆ. ಸಿಂಪಲ್ಲಾಗಿ ರೆಡಿ ಆಗಬೇಕಂತಂದರೆ ಯು ಕ್ಯಾನ್ ಗೋ ಫಾರ್ ದಿಸ್ ಮೇಕಪ್. ಇಲ್ಲಾದರೂ ಫ್ರೆಂಡ್ಸ್ ಜೊತೆ ಆಚೆ ಹೋಗಬೇಕು ಅಂತಂದರೆ, ಕ್ಯೂಟ್ ಗರ್ಲ್ ಲುಕ್ ಬೇಕಂತಂದರೆ ಈ ಥರ ಮಾಡ್ಕೋಬೋದು. ಸೊ ನನ್ನ ಲಿಪ್ಸ್ ತಿರ್ಗಾ ಪಿಗ್ಮೆಂಟೆಡ್ ಲಿಪ್ ಥರ ಆಗ್ತಾಯಿದೆ. ವಾಟ್ ಟು ಡೂ? ಈ ನಡುವೆ ಭಾರಿ ಲಿಪ್ಸ್ಟಿಕ್ ಆಗ್ತಾಯಿದ್ನಾ, ನಾನು ಲಿಪ್ಸ್ಟಿಕ್ ಜಾಸ್ತಿ ಯೂಸ್ ಮಾಡಿದ್ರೆ ಈ ಥರ ಆಗೋಗುತ್ತೆ. ಅಲ್ಲಿಗೂ ನಾನು ಮಾಯ್ಶ್ಚರೈಸರ್ ಎಲ್ಲ ಹಾಕ್ಕೊಳ್ತೀನಿ, ಆದರೂ ಕಾಂಟ್ ಹೆಲ್ಪ್. ಇಷ್ಟೇ ಗೈಸ್ ನಾನು ಯೂಶ್ವಲಿ ರೆಡಿ ಆಗೋದು. ಬ್ಲಷ್ನ ಓವರಾಗಿ ಹಾಕ್ಕೊಂಬಿಡ್ತೀನಾ, ಅದು ಚೆನ್ನಾಗಿ ಕಾಣಿಸುತ್ತೆ. ಕೆಲವೊಬ್ರಿಗೆ ಇಷ್ಟ ಆಗಲ್ಲ, ನಿಮ್ಗೆ ಇಷ್ಟ ಆಗುತ್ತಂದರೆ ಹಾಕ್ಕೋಬೋದು. ಆ್ಯಂಡ್ ನೆಕ್ಸ್ಟ್ ಏನು ಹಾಕ್ಕೊಳ್ಳೋಣ, ಹೈಲೈಟ್ ಮಾಡ್ಕೊಬೇಡ, ಲೈಟಾಗಿ ಹೈಲೈಟ್ ಮಾಡ್ಕೊಳ್ತೀನಿ ಅಷ್ಟೇ. ಬ್ರೌನ್ ಶೇಡ್ಸಲ್ಲಿ ಹೈಲೈಟ್ ಮಾಡ್ಕೊಳ್ತೀನಿ, ಜಾಸ್ತಿ ಪಿಂಕಿಶ್ಗೂ ಹೋಗಲ್ಲ, ಬ್ರೌನಲ್ಲಿ ಹೈಲೈಟ್ ಮಾಡ್ಕೊಳ್ತೀನಿ.
ಫೌಂಡೇಶನ್ ಯಾವುದೋ ಹಾಕ್ಕೊಳ್ತಾ ಇಲ್ಲ, ನಾನು ಲಿಪ್ಸ್ಟಿಕ್ ಹಾಕ್ಕೊಳ್ತಾ ಇದ್ದೀನಿ ಫ್ರಮ್ ಫೇಸಸ್ ಕೆನಡಾ. ಈಗ ನಾನು ರೀಸೆಂಟಾಗಿ ರೆಡ್ ಲಿಪ್ಸ್ಟಿಕ್ಸ್ ಹಾಕ್ಕೊಳ್ತಾ ಇಲ್ಲ ಗೈಸ್, ಬರೀ ಬ್ರೌನ್ ಶೇಡ್ಸ್ ಹಾಕ್ಕೊಳ್ತಾ ಇದ್ದೀನಿ. ಇಟ್ಸ್ ನೈಸ್, ನಂಗೆ ಇಷ್ಟ ಆಗ್ತಾ ಇದೆ, ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಆ್ಯಂಡ್ ಸ್ವಲ್ಪ ಲಿಪ್ ಗ್ಲಾಸ್ ಹಾಕ್ಕೊಳ್ತೀನಿ. ಸ್ವಲ್ಪ ಅಲ್ಲ, ಜಾಸ್ತಿನೇ ಹಾಕ್ಕೊಳ್ತೀನಿ. ನನಗೆ ಈ ಥರ ಲಿಪ್ಸ್ ತುಂಬ ಇಷ್ಟ ಆಗುತ್ತೆ. ಇದನ್ನು ಬೇಕಂದರೆ ನೀವು ಈ ಥರ ಕೂಡ ಮಾಡ್ಕೋಬೋದು, ಹಂಗೆ ಆ ಥರ ಬೇಡ, ಇವಾಗ ಸಾಕಿಷ್ಟು. ಇದು ನನ್ನ ರಿಯಲ್ ಸ್ಕಿನ್ ಥರ ಕಾಣಿಸುತ್ತೆ. ಸೊ ಮ್ಯಾಟ್ ಮಾಡ್ಕೊಂಬಿಟ್ರೆ ಅಷ್ಟು ಚೆನ್ನಾಗಿ ಅನಿಸಲ್ಲ ನನಗೆ. ಆ್ಯಂಡ್ ಇನ್ನೇನು ಹಾಕ್ಕೊಳ್ಳೋಣ, ಐಲೈನರ್ ಹಾಕ್ಕೊಳ್ಳೋಣ. ಮತ್ತು ಸೊ ಐ ಶ್ಯಾಡೋ ಬಂದು ಮಿನಿಮಲ್ ಐ ಶ್ಯಾಡೋ ಹೋಗ್ತೀನಿ ಅಷ್ಟೇ, ವೆರಿ ಲೈಟ್. ಸೊ ಬರೀ ಸ್ಯಾಟಿನ್ ಹಾಕ್ಕೊಳ್ತಾ ಇದ್ದೀನಿ, ಏನೂ ಹಾಕ್ಕೊಳ್ತಾ ಇದ್ದಾರೆ. ಸೊ ಎರಡು ಶೇಡ್ನ ಮಿಕ್ಸ್ ಮಾಡಿ ಹಾಕ್ಕೊಬಿಡ್ತೀನಿ. ಇಟ್ ಲುಕ್ಸ್ ಗುಡ್. ಚೆನ್ನಾಗಿದೆಲ್ಲ. ಫ್ಯಾನ್ ಹಾಕ್ಬಿಟ್ಟು ಬರ್ತೀನಿ ಗೈಸ್, ಫುಲ್ ಶಕ್ಕೆ. ನೆಕ್ಸ್ಟ್ ಸೊ ಐಲೈನರ್ ಏನು ಬೇಡ, ಅಲ್ಲಿ ಗೋ ವಿತ್ ಪ್ರೈಮ್ ಆ್ಯಂಡ್ ಫಿಕ್ಸ್ ಮಿಸ್ಟ್ಗೆ ಹೋಗ್ತೀನಿ. ಸ್ವಲ್ಪ ಡ್ರೈ ಆಗಬೇಕು. ಈ ಥರ ಬಿಟ್ಕೊಂಡ್ರೆ ಗ್ಲಾಸಿ ಕ್ಯೂಟ್ ಗರ್ಲ್. ಇದೆ ಹೇರ್ ಕೂಮ್ ಮಾಡ್ಕೊಬರ್ತೀನಿ, ಫ್ಯಾನ್ ಹಾಕ್ಬಿಟ್ಟು ಬರ್ತೀನಿ. ನಿಮ್ಗೇನಾದರೂ ಮಿನಿಮಲ್ ಸಿಂಪಲಾಗಿ ರೆಡಿ ಆಗಬೇಕಂತಂದರೆ ಯು ಕ್ಯಾನ್ ಗೋ ಫಾರ್ ದಿಸ್ ಲುಕ್. ನಿಮ್ಗೆ ಐಲೈನರ್ ಬೇಕಂದರೆ ಆ್ಯಡ್ ಮಾಡ್ಕೋಬೋದು, ಇನ್ನು ನಿಮ್ಗೇನಾದರೂ ಎಕ್ಸ್ಟ್ರಾ ಬೇಕಂದರೆ ಆ್ಯಡ್ ಆನ್ ಮಾಡ್ಕೊಳ್ಬೋದು. ಇಷ್ಟ ಆಗಿತ್ತು ಇವತ್ತಿನ ಈ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಕೀಪ್ ಸ್ಮೈಲಿಂಗ್, ಬೈ.